ಚಳಿಯಲ್ಲಿ ಓದುವ ಬುಜ್ಜಿಗುಬ್ಬಚ್ಚಿ. ಒಂದು ಗ್ರಾಮದಲ್ಲಿ ಎರಡು ದೊಡ್ಡ ಮನೆಗಳ ಮಧ್ಯದಲ್ಲಿ ಒಂದು ಚಿಕ್ಕ ಗುಡಿಸಲು ಇತ್ತು. ಆ ದೊಡ್ಡ ಮನೆಗಳಲ್ಲಿ ಇದ್ದಿದ್ದು ಚಿಚುಕಾಗೆ ಹಾಗೂ ಚೋಟುಗಿಳಿ. ಅವರಿಬ್ರು ಕೂಡ ತುಂಬಾ ದೊಡ್ಡ ಶ್ರೀಮಂತರು. ಆದ್ರೆ ಅವರ ಮಕ್ಕಳಾದ ಚಿನ್ನು ಬನ್ನು ಇಬ್ರಿಗೂ ಕೂಡ ಓದು ಸರಿಯಾಗಿ ಬರಲ್ಲ. ಆದ್ರೆ ತಿನ್ನೋದಂತೂ ಚೆನ್ನಾಗಿ ಬರ್ತಿತ್ತು. ಮಧ್ಯದಲ್ಲಿದ್ದ ಚಿಕ್ಕ ಗುಡಿಸಲಿನಲ್ಲಿ ತುನಿಗುಬ್ಬಚ್ಚಿ ಅವಳ ಮಗಳಾದ ಬುಜ್ಜಿ ಜೊತೆ ಬಾಳ್ತಿದ್ಲು. ತುನಿ ಬಡವಳಾಗಿದ್ರು ಕೂಡ ಬುಜ್ಜಿನ ತುಂಬಾ ಚೆನ್ನಾಗಿ ಓದಿಸ್ತಾ ಇದ್ಲು. ಪರೀಕ್ಷೆಯ ಸಮಯದಲ್ಲಿ ಚಳಿಗಾಲದಲ್ಲಿ ನಡೆದ ಈ ಕತೆ ಓದಿನ ಮಹತ್ವನ ನಮಗೆ ತಿಳಿಸುತ್ತೆ. ಆ ದಿನ ಟುನಿ ಎಲ್ಲರ ಮನೆಯಲ್ಲೂ ಮನೆ ಕೆಲಸ ಮಾಡ್ಬಿಟ್ಟು ಅವಳ ಮನೆಗೆ ವಾಪಸ್ ಬಂದ್ಲು. ಸ್ಕೂಲಿಂದ ಬಂದ ತಕ್ಷಣ ಬುಜ್ಜಿಗುಬ್ಬಚ್ಚಿ ಮನೆ ಹೊರಗಡೆ ಒಂದು ಮಂಚದಲ್ಲಿ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಿದ್ಲು. ಅಲ್ಲೇ ಪಕ್ಕದಲ್ಲಿ ಬನ್ನು ಹಾಗೂ ಚಿನ್ನು ಇಬ್ರು ಆಟಾಡ್ತಾ ಇದ್ರು. ಏನಮ್ಮ ಬುಜ್ಜಿ, ಪುನಃ ಕೂತ್ಕೊಂಡು ಓದ್ತಾ ಇದೀಯಾ? ಸ್ವಲ್ಪ ಹೊತ್ತು ಆಟಾಡ್ಬಿಟ್ಟು ಆಮೇಲೆ ಕೂತ್ಕೊಂಡು ಓದ್ಬೋದಲ್ವಾ ಮಗಳೇ? ಇಲ್ಲಮ್ಮ, ನಾಳೆ ಸೈನ್ಸ್ ಎಕ್ಸಾಮ್ ಇದೆ ಅಮ್ಮ. ಸೈನ್ಸ್ ಎಕ್ಸಾಮ್ ತುಂಬಾ ಕಷ್ಟ, ಅದಕ್ಕೆ ಓದ್ತಾ ಇದ್ದೀನಿ. ಎಕ್ಸಾಮ್ ಅಲ್ಲಿ ನಾನು ಕ್ಲಾಸ್ ಫಸ್ಟ್ ಬಂದ್ರೇನೆ ನನಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಆವಾಗ ನಿನಗೆ ಕಷ್ಟ ಕಡಿಮೆ ಆಗುತ್ತೆ. ಆವಾಗ್ಲೇ ಚಿನ್ನು ಬನ್ನು ಇಬ್ರು ಕೂಡ ಬಾಲ್ ಹುಡ್ಕೊಂಡು ಆ ಕಡೆ ಬಂದ್ರು. ಆವಾಗ ಅವರ ತಾಯಿಯಂದ್ರಾದ ಚೋಟು ಹಾಗೂ ಚಿಚು ಕೂಡ ಅಲ್ಲಿಗೆ ಬಂದ್ರು. ಬೊಜ್ಜಿ, ನೀನ್ ಕೂಡ ನಮ್ ಜೊತೆ ಬಂದು ಆಟಾಡ್ಬೋದಲ್ವಾ? ಯಾವಾಗ ನೋಡಿದ್ರು ಪುಸ್ತಕನ ಮುಂದೆ ಇಟ್ಕೊಂಡು ಕೂತ್ಕೊಂಡು ಓದ್ತಾನೆ ಇರೋದಾ? ಬೋರ್ ಆಗಲ್ವಾ? ನಮ್ ತರ ಬಂದು ಆಟಾಡೋ, ಆವಾಗ್ಲೇ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗೋದು. ಬನ್ನು, ನಾಳೆ ಎಕ್ಸಾಮ್ ಅಲ್ವಾ? ನೀನು ಓದೋದಿಲ್ವಾ? ಆ, ಎಕ್ಸಾಮಾ? ಹೌದಾ, ನಾಳೆನಾ? ನಾನು ಮುಂದಿನ ವಾರ ಅಂತ ಅಂದ್ಕೊಂಡಿದ್ದೆ. ಸೈನ್ಸ್ ಎಕ್ಸಾಮ್ಗೆ ಯಾಕೆ ಕೂತ್ಕೊಂಡು ಓದ್ಬೇಕೋ? ಎಲೆ ಬಣ್ಣ ಹಸಿರು, ಆಕಾಶದ ಬಣ್ಣ ನೀಲಿ ಅಂತ ಬರೆದ್ರೇನೆ ಪಾಸ್ ಮಾರ್ಕ್ ಹಾಕ್ಬಿಡ್ತಾರೆ ಅಲ್ವಾ? ಆವಾಗ ಚೋಟುಗಿಳಿ ನೋಡಿ, ಚಿಚು ನೋಡಿದ್ಯಾ, ನನ್ ಮಗ ಇಷ್ಟು ಬುದ್ಧಿವಂತ. ಅವನು ಎಷ್ಟು ಬೇಗ ಆನ್ಸರ್ ಹೇಳ್ದ. ನಾವಂದ್ರೆ ಶ್ರೀಮಂತರು, ನಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಸೇರಿಸಿ ಓದಿಸ್ತಿದ್ದೀವಿ. ಈ ಟುನಿಗೆ ಯಾಕೆ ಇಷ್ಟು ಹಣ ಖರ್ಚು ಮಾಡೋ ಕೆಲಸ ಹೇಳು? ಅವಳಿಗೂ ಸ್ವಲ್ಪ ಅಹಂಕಾರ ಜಾಸ್ತಿನೇ. ಮಗಳು ಮದುವೆಗೋಸ್ಕರ ಹಣನ ಕೂಡಿಡೋದನ್ನ ಬಿಟ್ಬಿಟ್ಟು ಓದಕ್ಕೆ ಖರ್ಚು ಮಾಡ್ತಾ ಇದ್ದಾಳೆ. ಯಾಕೆ ಟುನಿ, ಯಾಕೆ ನಿನಗೆ ಈ ಕೆಲಸ ಹೇಳೋ? ಆವಾಗ ಟುನಿಗುಬ್ಬಚ್ಚಿ, ಇಲ್ಲ, ನನ್ನ ಮಗಳು ಚೆನ್ನಾಗಿ ಓದಿದ್ರೆ ಅವಳ ಜೀವನ ಚೆನ್ನಾಗಿರುತ್ತೆ. ನಂತರ ಅವಳು ಕಷ್ಟಪಡಬಾರ್ದು ಅಲ್ವಾ? ಅದಕ್ಕೋಸ್ಕರನೇ. ಆಸೆಗೂ ಸ್ವಲ್ಪ ಮಿತಿ ಇರಬೇಕು ಟುನಿ. ನಿನ್ನ ಮಗಳು ಓದಿ ಏನು ದೊಡ್ಡ ಕಲೆಕ್ಟರ್ ಆಗ್ತಾಳಾ? ಇಲ್ಲ ಅಲ್ವಾ? ಆದರೆ ನಮ್ಮ ಮಕ್ಕಳಿಗೆ ಹಾಗಲ್ಲ. ಅವರಿಗೋಸ್ಕರ ನಾವು ಈಗಾಗಲೇ ಆಸ್ತಿ ಕೊಡಿಟ್ಟಿದ್ದೀವಿ. ಹಾಗಂತ ಟುನಿ ಹತ್ರ ಹೇಳಿ ಚೋಟು ಚಿಚು ಅಲ್ಲಿಂದ ಹೋದ್ರು. ಟುನಿ ಕಣ್ಣಲ್ಲಿ ಕಣ್ಣೀರಿತ್ತು. ಅಮ್ಮ, ನೀನ್ ಬೇಜಾರ್ ಮಾಡ್ಕೊಳ್ಬೇಡ. ಅವ್ರು ಮಾತಾಡಿದಕ್ಕೆ ನಾನು ಮಾರ್ಕ್ ಮೂಲಕ ಉತ್ತರ ಕೊಡ್ತೀನಿ, ನೋಡ್ತಾ ಇರೋ. ಮರುದಿನ ಕ್ಲಾಸ್ ರೂಮ್ ಅಲ್ಲಿ ಮಕ್ಳೆಲ್ರು ಕೂತ್ಕೊಂಡಿದ್ರು. ಅವತ್ತು ಸೈನ್ಸ್ ಎಕ್ಸಾಮ್ ಪೇಪರ್ ಸಿಕ್ತು. ಮಹಿ ಹದ್ದು ಟೀಚರ್ ಪೇಪರ್ ಕೊಟ್ರು. ಹೊರಗಡೆ ಚಳಿ ಬೇರೆ ತುಂಬಾನೇ ಇತ್ತು. ಮಕ್ಳೇ, ಸೈನ್ಸ್ ಎಕ್ಸಾಮ್ ಅಲ್ವಾ? ಯಾರು ಕಾಪಿ ಮಾಡಬಾರ್ದು. ಬನ್ನು, ನಿನ್ನ ಲಂಚ್ ಬ್ಯಾಗಲ್ಲಿ ಏನಾದರೂ ಚೀಟಿ ತಗೊಂಡ್ ಬಂದು ಇಟ್ಟಿದೀಯಾ? ಇಲ್ಲ ಮೇಡಮ್, ನಾನು ನನ್ನ ಲಂಚ್ ಬಾಕ್ಸಲ್ಲಿ 4 ದೋಸೆ ಮಾತ್ರ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ. ನಿಮ್ಗೆ ಡೌಟ್ ಅಂದ್ರೆ ನೀವೇ ಚೆಕ್ ಮಾಡಿ ನೋಡ್ಕೊಳ್ಳಿ. ಬೇಡ ಬೇಡ, ಬರೀರಿ ಎಲ್ರೋ. ಬುಜ್ಜಿ ಸ್ಪೀಡಾಗಿ ಆನ್ಸರ್ ಬರೆಯಕ್ ಶುರು ಮಾಡಿದ್ಲು. ಆದ್ರೆ ಬನ್ನು ಪೆನ್ನನ್ನ ಬಾಯಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಚಿನ್ನು ಪೇಪರಲ್ಲಿ ಏನೋ ಬಿಡಿಸ್ತಾ ಇದ್ದ. ಆವಾಗ ಬನ್ನು ಮೇಲೆ ಚಿನ್ನು ಕಿವಿಯಲ್ಲಿ ಹೋಗಿ, ಚಿನ್ನು, ಈ ಪ್ರಶ್ನೆಗೆ ಏನೋ ಆನ್ಸರು, ನಿನಗೇನಾದ್ರೂ ಗೊತ್ತಿದ್ರೆ ಸ್ವಲ್ಪ ನನಗೂ ಹೇಳಿಕೊಡ್ತೀಯಾ? ಇಲ್ಲಿ ನನಗೆ ಏನೂ ಗೊತ್ತಿಲ್ಲ ಅಂತೆ. ನಾನೇ ಏನು ಬರ್ದಿಲ್ಲ. ಕತೆಯಾಗಿ ಏನಾದ್ರೂ ಬರ್ದಿಡೋ ನೀನು. ಅದನ್ನು ಒಳ್ಳೆ ಐಡಿಯಾನೇ, ಅದನ್ನೇ ಮಾಡ್ತೀನಿ ಬಿಡೋ. ಹಾಗಂತ ಹೇಳಿ ಚಿನ್ನು ಬನ್ನು ಇಬ್ರು ಏನೇನೋ ಕತೆಯಾಗಿ ಬರೆದ್ರು. ಆ ಎಕ್ಸಾಮ್ನು ಮುಗೀತು. ಮರ್ದಿನ ಆ ಎಕ್ಸಾಮ್ಗೆ ರಿಸಲ್ಟ್ ಬರುವ ದಿನ ಮಹಿ ಅದು ಪ್ಯಾರೆಂಟ್ಸ್ನ ಕೂಡ ಕ್ಲಾಸ್ಗೆ ಕರೆದಿದ್ರು. ಚೋಟು ಚಿಚು ಟುನಿನು ಬಂದಿದ್ರು. ಇವತ್ತು ಎಕ್ಸಾಮ್ ರಿಸಲ್ಟ್. ಮೊದಲು ಯಾರು ಟಾಪರ್ ಅಂತ ಹೇಳ್ತೀನಿ. ಸೈನ್ಸ್ ಎಕ್ಸಾಮ್ ಅಲ್ಲಿ ಕ್ಲಾಸಲ್ಲಿ ಟಾಪರ್ ಯಾರು ಅಂದ್ರೆ 100ಕ್ಕೆ 99 ಮಾರ್ಕ್ ತಗೊಂಡ ಬುಜ್ಜಿನೇ. ಕ್ಲಾಸಲ್ಲಿ ಎಲ್ರು ಕೂಡ ಕೈ ಚಪ್ಪಾಳೆ ತಟ್ಟಿದ್ರು. ಬುಜ್ಜಿನ ನೋಡಿ ಟುನಿ ತುಂಬಾ ಹೆಮ್ಮೆಯಿಂದ ನಗಾಡ್ತಿದ್ಲು. ಇನ್ನು ಇವಾಗ ಇಬ್ರು ಮಹಾ ಅನುಭಾವರು. ಅದರಲ್ಲಿ ಮೊದಲು ಬನ್ನು 4 ಮಾರ್ಕು. ಅದನ್ನ ಕೇಳಿದಾಗ ಚೋಟು, ಏನು 4 ಮಾರ್ಕಾ? ಅವತ್ತವನು 4 ದೋಸೆ ತಿಂದ, ಅದಕ್ಕೆ 4 ಮಾರ್ಕಾ? ಇರ್ಬೋದು. ಅವನು ಏನ್ ಬರ್ದಿದ್ದಾನೆ ಅಂತ ನಿಮಗ್ ಗೊತ್ತಾ? ಆನ್ಸರ್ ಬರೆಯೋ ಅಂದ್ರೆ ಏನೇನೋ ಮೂವಿ ಕತೆ ಎಲ್ಲಾನು ಬರ್ದಿಟ್ಟಿದ್ದಾನೆ. ಅದಕ್ಕೆ 4 ಮಾರ್ಕ್ ನಾನು ಹಾಕಿರೋದೆ ತುಂಬಾ ದೊಡ್ಡ ವಿಷಯ. ನನ್ ಮಗ ಪಾಸ್ ಆಗಿರ್ತಾನೆ. ಅವನಿಗೆ ಹೊಸ ಪೆನ್ನೆಲ್ಲ ಬೇರೆ ಕೊಡಿಸ್ತೆ ನಾನು. ಚಿನ್ನು ತಾನೆ, ಅವನು ಸುಣ್ಣ ತಗೊಂಡಿದ್ದಾನೆ. ಆನ್ಸರ್ ಬರೀ ಕೇಳಿದ್ರೆ ನಿಮ್ಮ ಚಿತ್ರಾನ ಬಿಡಿಸಿ
ನಮ್ ತಾಯಿ ಅಂದಗತ್ತಿ ಅಂತ ಕೆಳಗಡೆ ಬರ್ದಿಟ್ಟಿದ್ದಾನೆ. ಹಾಗಂತ ಟೀಚರ್ ಹೇಳಿದನ್ನ ಕೇಳಿ ಚಿಚು ಹಾಗೂ ಚೋಟು ಇಬ್ರು ಕೂಡ ತಲೆ ಬಗ್ಗೆ ನಿಂತ್ಕೊಂಡಿದ್ರು. ಅವರು ಟುನಿ ಹಾಗೂ ಬುಜ್ಜಿನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಪಟ್ರು. ಆ ದಿನ ರಾತ್ರಿ ಸಮಯ ಚಿಚು ಹಾಗೂ ಚೋಟು ಇಬ್ರು ಕೂಡ ಈ ರೀತಿ ಮಾತಾಡ್ತಾ ಇದ್ರು. ನೋಡಿದ್ಯಾ ಚಿಚು, ಆ ಕೆಲ್ಸದವಳ ಮಗಳು ಕ್ಲಾಸ್ ಫಸ್ಟ್ ಬಂದಿದ್ದಾಳೆ, ನಮ್ಮ ಮಕ್ಕಳು ಪಾಸ್ ಆಗ್ಲು ಕೂಡ ಇಲ್ಲ. ಅದ್ ಹೇಗ್ ಸಾಧ್ಯ? ಇದು ಹೀಗೇನೆ ನಡೆದ್ರೆ ಊರಲ್ಲಿ ನಮ್ಮ ಮೇಲೆ ಮರ್ಯಾದೆನೇ ಇರೋದಿಲ್ಲ ಯಾರಿಗೂ. ಹೌದು ನಿಜಾನೇ, ನಮ್ಮ ಮಕ್ಕಳಿಗೆ ಎಷ್ಟೇ ಹೇಳಿಕೊಟ್ರು ಅವ್ರು ಕಲ್ತ್ಕೊಳ್ಳೋದಿಲ್ಲ. ಆದ್ರೆ ಅವಳು ನೋಡಿ ಎಷ್ಟು ಚೆನ್ನಾಗಿ ಬರಿತಾ ಇದ್ದಾಳೆ. ನನಗಂತೂ ನಿಜವಾಗ್ಲೂ ತುಂಬಾ ಕೋಪ ಬರ್ತಾ ಇದೆ. ಒಂದ್ ಕೆಲ್ಸ ಮಾಡೋಣವಾ? ಆ ಬುಜ್ಜಿ ಓದ್ಬಾರ್ದು, ಅದಕ್ಕೆ ನಾವ್ ಏನಾದ್ರೂ ಒಂದು ಮಾಡ್ಲೇಬೇಕು. ಏನ್ ಮಾಡೋದು? ಪುಸ್ತಕನ ಕದಿಯೋದಾ? ಇಲ್ಲ, ಅದು ಓಲ್ಡ್ ಐಡಿಯಾ. ನನ್ನ ಹತ್ರ ಹೊಸ ಐಡಿಯಾ ಒಂದಿದೆ. ತುನಿ ಬಡವಳಲ್ವಾ, ಅವಳ ಮನೇಲಿ ಇನ್ವರ್ಟರ್ ಏನೂ ಇಲ್ಲ. ಕರೆಂಟ್ ಹೋದ್ರೆ ಆವಾಗ ಬುಜ್ಜಿ ಹೇಗೆ ಓದ್ತಾಳೆ? ಓದಕ್ಕಾಗಲ್ಲ. ನಾಳೆ ಎಕ್ಸಾಮ್ನು ಸರಿಯಾಗಿ ಬರೆಯಲ್ಲ. ಹಾಗಿರುವಾಗ ಫೇಲ್ ಆಗ್ತಾಳೆ ತಾನೆ. ಆಹಾ ಚೋಟು, ನಿಜವಾಗ್ಲೂ ನಿನ್ ಕೊಟ್ಟ ಐಡಿಯಾ ಚೆನ್ನಾಗಿದೆ. ಹಾಗಾದ್ರೆ ಇವತ್ತು ರಾತ್ರಿನೇನಾ? ಆ ದಿನ ರಾತ್ರಿ 11 ಗಂಟೆ ಸಮಯ. ಹೊರಗಡೆ ಚಳಿಗಾಳಿ ಬೀಸ್ತಾ ಇದ್ದಾಗ ಬುಜ್ಜಿ ಮನೆಯೊಳಗಡೆ ಕೂತ್ಕೊಂಡು ಮ್ಯಾಥ್ಸ್ ಎಕ್ಸಾಮ್ಗೋಸ್ಕರ ಓದ್ತಾ ಇದ್ಲು. ಹೀಗಿರುವಾಗ ಹೊರಗಡೆ ಚೋಟು ಹಾಗೂ ಚಿಚುಕ್ಕಾಗಿ ಇಬ್ರು ಬಂದು ಚಿಚು ಕತ್ರಿ ಕೊಡು, ವೈರ್ ಕಟ್ ಮಾಡ್ತೀನಿ ಹಾಗಂತ ಹೇಳಿ ವೈರ್ ಕಟ್ ಮಾಡಿದಾಗ ಟುನಿ ಮನೆಯಲ್ಲಿ ಪವರ್ ಕಟ್ ಆಯ್ತು. ಆವಾಗ ಟುನಿಗುಬ್ಬಚ್ಚಿ, ಅಯ್ಯೋ ಕರೆಂಟ್ ಹೋಯ್ತು. ಬುಜ್ಜಿ, ಇವಾಗ ನೀನ್ ಹೇಗಮ್ಮ ಓದ್ತೀಯಾ? ಗೊತ್ತಿಲ್ಲ ಅಮ್ಮ, ನಾಳೆ ಮ್ಯಾಥ್ಸ್ ಎಕ್ಸಾಮ್, ಇನ್ನು 2 ಚಾಪ್ಟರ್ ಇದೆ ಓದ್ಕೊಳ್ಳಕ್ಕೆ. ನಾನು ಇದ್ರಲ್ಲಿ ಚೆನ್ನಾಗಿ ಮಾರ್ಕ್ ತೆಗಿಬೇಕು. ಹೊರಗಡೆ ನಿಂತು ಚೋಟು ಚಿಚು ಇಬ್ರು ಅದನ್ನ ನೋಡಿ ನಗಾಡ್ತಾ ಇದ್ರು. ಆವಾಗ ಚಿಚು ಚೋಟು ಹತ್ರ, ನೋಡಿದ್ಯಾ ಚೋಟು, ಕರೆಂಟ್ ಹೋಯ್ತು. ಇನ್ನಷ್ಟೇ, ಈ ಹುಡುಗಿ ಓದಲ್ಲ, ನಾಳೆ ಎಕ್ಸಾಮ್ನು ಬರೆಯಲ್ಲ. ಆದ್ರೆ ನಡ್ದಿದ್ ಬೇರೆ. ಅಮ್ಮ, ನಾನು ಓದ್ಲೇಬೇಕು. 2 ಚಾಪ್ಟರ್ನ ಕಂಪ್ಲೀಟ್ ಮಾಡ್ಬೇಕು. ಇದ್ರಲ್ಲೂ ಪಾಸ್ ಆದ್ರೆ ನನಗೆ ಸ್ಕಾಲರ್ಶಿಪ್ ಸಿಗೋದು. ಆದ್ರೆ ಹೇಗೆ ಮಗಳೇ, ನೀನು ಇಲ್ಲೇ ಕೂತ್ಕೊಂಡು ಹೇಗೆ ಓದ್ತೀಯಾ? ಇಲ್ಲ ಅಲ್ಲಮ್ಮ, ನಾನು ಹೊರಗಡೆ ಹೋಗಿ ಕೂತ್ಕೊಂಡು ಓದ್ತೀನಿ. ಹೊರಗಡೆ ಚಂದಮಾಮನ ಬೆಳಕು ಇದೆ ಅಲ್ವಾ, ಅಲ್ಲಿ ಕೂತ್ಕೊಂಡು ಆದ್ರೂ ನಾನು ಓದ್ಲೇಬೇಕು. ನಾನು ಮಂಚ ತಗೊಂಡೋಗಿ ಅಲ್ಲೇ ಕೂತ್ಕೊಂಡು ಓದ್ತೀನಿ, ಸರಿನಾ? ಹಾಗಂತ ಹೇಳಿ ಬುಜ್ಜಿ ಅವಳ ಮಂಚನ ಹೇಳ್ಕೊಂಡು ಮನೆ ಹೊರಗಡೆ ಹೋದ್ಲು. ಚಂದಮಾಮನ ಬೆಳಕಿನಲ್ಲಿ ಚಳಿ ಹೆಚ್ಚಾದ್ರೂ ಕೂಡ ಪರವಾಗಿಲ್ಲ ಅಂತ ಅಂದ್ಕೊಂಡು ಅವಳ ಪಾಡಿಗೆ ಕೂತ್ಕೊಂಡು ಅವಳು ಓದಕ್ಕೆ ಶುರು ಮಾಡಿದ್ಲು. ಅದು ಮ್ಯಾಥ್ಸ್ ಎಕ್ಸಾಮ್ ಅನ್ನೋದ್ರಿಂದ ಬರ್ದು ಪ್ರಾಕ್ಟೀಸ್ ತಗೊಳ್ತಾ ಇದ್ಲು. ಆದ್ರೆ ಕೈಯೆಲ್ಲ ತಣ್ಣಗಾಗ್ತಿತ್ತು, ಮೈಯೆಲ್ಲ ನಡುಗ್ತಾ ಇತ್ತು. ತನ್ನ ಮಗಳ ಪರಿಸ್ಥಿತಿಯನ್ನ ನೋಡಿ ಟುನಿಗುಬ್ಬಚ್ಚಿ ಬೇಜಾರ್ ಮಾಡ್ಕೊಳ್ತಿದ್ಲು. ಅಯ್ಯೋ ದೇವ್ರೆ, ನನ್ ಮಗಳು ಓದ್ಬೇಕು ಅಂದ್ಕೊಳ್ತಿದ್ದಾಳೆ, ಆದ್ರೆ ಈ ಚಳಿಯಲ್ಲಿ ಹೇಗೆ ಓದ್ತಾಳೋ ಏನೋ. ಯಾಕಪ್ಪ ದೇವ್ರೆ, ನಮ್ಗಿಷ್ಟು ಕಷ್ಟ ಕೊಡ್ತೀಯಾ? ಹಾಗಂತ ಅಂದ್ಕೊಂಡು ಟುನಿ ಅವಳ ಮನೆಯೊಳಗಡೆ ಹೋಗಿ ಒಂದು ಮೂಲೆಯಲ್ಲಿದ್ದ ಕೆರೋಸಿನ್ ಬೆಳಕನ್ನ ಹೊರಗಡೆ ತೆಗೆದ್ಲು. ಅದರಲ್ಲಿ ಕೆರೋಸಿನ್ ಇದು ಒಂದು ಹಳೆ ಶಾಲ್ನ ತಗೊಂಡು ಆ ಬೆಳಕನ್ನ ಕೂಡ ತಗೊಂಡು ಬುಜ್ಜಿಯ ಹತ್ತಿರ ಹೋದ್ಲು. ಆ ಬೆಳಕನ್ನ ಬುಜ್ಜಿಯ ಪಕ್ಕದಲ್ಲಿ ಇಟ್ಟು, ಬುಜ್ಜಿ ತಗೊಮ್ಮ, ಈ ಬೆಳಕಿನಲ್ಲಿ ನೀನ್ ಓದು. ನಾನು ಇಲ್ಲೇ ಇರ್ತೀನಿ, ನಿನ್ಗೇನ್ ಭಯ ಇಲ್ಲ, ಈ ಶಾಲ್ನ ಹಾಕೋ. ಹಾಗಂತ ಹೇಳಿ ಟುನಿ ಕೂಡ ಒಂದ್ ಮಂಚ ಹಾಕೊಂಡು ಪಕ್ಕದಲ್ಲೇ ಕೂತ್ಕೊಂಡಿದ್ಲು. ಬುಜ್ಜಿ ಓದ್ತಾ ಇದ್ಲು. ಆ ದಿನ ಚಳಿ ಹೆಚ್ಚಾಗಿದ್ರು ಕೂಡ ತಾಯಿ ಮಗಳು ಇಬ್ರು ಕೂಡ ಕಷ್ಟಪಟ್ಟು ಹೊರಗಡೆನ ಚಳಿಯಲ್ಲಿ ಕೂತ್ಕೊಂಡಿದ್ರು. ಬುಜ್ಜಿ ಚಂದಮಾಮನ ಬೆಳಕಿನಲ್ಲಿ ಬರಿತಾ ಇದ್ಲು. ಅಮ್ಮ, ನೀನು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ನನಗೆ ಚಳಿನೇ ಆಗ್ತಾ ಇಲ್ಲಮ್ಮ. ಇದೆಲ್ಲನೂ ಮರದ ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದ ಚಿಚು ಹಾಗೂ ಚೋಟು ಇಬ್ರು ಕೂಡ ತಾಯಿ ಮಗಳ ಪ್ರೀತಿ, ಬುಜ್ಜಿಯ ಆ ಹಠ ಇದೆಲ್ಲವನ್ನು ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು. ಚೋಟು, ತಪ್ಪು ಮಾಡಿದ್ವಾ? ಬುಜ್ಜಿನ ಹಠ ನೋಡು, ಅವಳು ಓದ್ಲೇಬೇಕು ಅಂತ ಈ ಚಳಿಯಲ್ಲಿ ಕಷ್ಟಪಡ್ತಾ ಇದ್ದಾಳೆ. ಟುನಿ ನೋಡು, ಅವಳ ಮಗಳಿಗೋಸ್ಕರ ಹೊರಗಡೆ ಚಳಿಯಲ್ಲಿ ಬಂದು ಕೂತ್ಕೊಂಡಿದ್ದಾಳೆ, ಬೇಜಾರಾಗ್ತಿದೆ. ಹೌದು ಚಿಚು, ನಮ್ಮ ಮಕ್ಕಳಿಗೆ ಏನೇ ಮಾಡಿಕೊಟ್ರು ಕೂಡ ಅವ್ರು ಓದ್ತಾ ಇಲ್ಲ. ಆದ್ರೆ ಟುನಿ ಬುಜ್ಜಿ ಇಬ್ರು ನೋಡು, ಅವ್ರ ಮನೇಲಿ ಯಾವುದೇ ಸೌಕರ್ಯ ಇಲ್ಲ ಅಂದ್ರೂ ಕೂಡ ಅವಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ. ಹೌದು, ಬಾ ವೈರ್ನ ಜಾಯಿಂಟ್ ಮಾಡೋಣ, ಪಾಪ ಬುಜ್ಜಿ ಚೆನ್ನಾಗಿ ಓದ್ಬೇಕಲ್ವಾ? ಹಾಗಂತ ಹೇಳಿ ಚಿಚು ಹಾಗೂ ಚೋಟಿ ಇಬ್ರು ಹೋಗಿ ವೈರ್ನ ಜಾಯಿಂಟ್ ಮಾಡಿದ್ರು. ಟುನಿ ಮನೆಯಲ್ಲಿ ಕರೆಂಟ್ ಬಂತು. ಅಮ್ಮಯ್ಯ, ಬುಜ್ಜಿ ಕರೆಂಟ್ ಬಂತು, ಬಾ ಒಳಗಡೆ ಹೋಗೋಣ. ಅಮ್ಮಯ್ಯ, ಓದ್ಬೇಕು ತುಂಬಾ ಇದೆ. ಹಾಗಂತ ಇಬ್ರು ಒಳಗಡೆ ಹೋದ್ರು. ಆಮೇಲೆ ಚೋಟು ಹಾಗೂ ಚಿಚು ಅವ್ರ ಮನೆಗೆ ಹೋದ್ರು. ಮರುದಿನ ಮ್ಯಾಥ್ಸ್ ಎಕ್ಸಾಮ್ ಮುಗೀತು. ಆ ದಿನ ಸಂಜೆ ಸಮಯ ಚೋಟು ಹಾಗೂ ಚಿಚು ಇಬ್ರು ಕೂಡ ಸ್ವೀಟ್ ಬಾಕ್ಸ್ನ ತಗೊಂಡು ಟುನಿಯ ಮನೆ ಹತ್ತಿರ ಬಂದ್ರು. ಟುನಿ ಅದನ್ನ ನೋಡಿ ಹೆದರ್ಕೊಂಡೆ, ಬನ್ನಿ, ಏನಾಯ್ತು? ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ. ಸಮಸ್ಯೆ ಮಾಡಿದ್ದು ನಾವಲ್ವಾ? ನಿನ್ನೆ ಕರೆಂಟ್ ಹೋಯ್ತಲ್ವಾ, ಕರೆಂಟ್ ಕಟ್ ಮಾಡಿದ್ರು ಅಂತ ಅಂದ್ಕೊಂಡ. ಮತ್ತೆ ಇನ್ನೇನು? ಟುನಿ,
EB ವೈರ್ ಕಟ್ ಮಾಡಿದ್ದು ನಾವು. ಬುಜ್ಜಿ ಚೆನ್ನಾಗಿ ಓದಬಾರ್ದು, ಮ್ಯಾಥ್ಸಲ್ಲಿ ಚೆನ್ನಾಗಿ ಮಾರ್ಕ್ ತೆಗಿಬಾರ್ದು ಅಂತ. ಆದರೆ ನಿನ್ನೆ ನಿಮ್ಮಿಬ್ಬರ ಪ್ರೀತಿ, ಬುಜ್ಜಿಯ ಹಠ ಇದೆಲ್ಲನೂ ನೋಡಿದಾಗ ನಮ್ಮ ಮನಸ್ಸು ಬದಲಾಯಿಸ್ಕೊಂಡ್ವಿ. ಇವತ್ತು ಎಕ್ಸಾಮಲ್ಲಿ ಬುಜ್ಜಿ ಪುನಃ 100ಗೆ 100 ತೆಗೆದಿದ್ದಾಳೆ ಅಲ್ವಾ? ತುಂಬ ಸಂತೋಷ. ನಂದೊಂದು ಕೋರಿಕೆ ಇದೆ. ಏನದು? ಬುಜ್ಜಿ ಬನ್ನು ಹಾಗೂ ಚಿನ್ನಗೂ ಪಾಠ ಹೇಳಿಕೊಡ್ಬೇಕು. ಫೀಸ್ ಎಷ್ಟು ಕೊಡ್ಬೇಕಂದ್ರೂ ಸಹ ಕೊಡ್ತೀನಿ. ಆದರೆ ಅವಳ ಥರ ಅವರಿಬ್ರು ಕೂಡ ಬದಲಾಗಬೇಕು. ಆವಾಗ ಬುಜ್ಜಿ ಹೇಳಿದ್ದು, ಓಕೆ ಆಂಟಿ, ನಾನು ಕಲಿಸ್ಕೊಡ್ತೀನಿ. ಆದರೆ ನಂದು ಒಂದೇ ಒಂದು ಕಂಡೀಷನ್ ಇದೆ ಮಾತ್ರ. ಏನದು ಬುಜ್ಜಿ? ಓದುವಾಗ ಬನ್ನು ತಿನ್ನಬಾರ್ದು, ಹಾಗೇನೆ ಚಿನ್ನು ಸುಮ್ಮನೆ ಏನಾದರೂ ಡ್ರಾಯಿಂಗ್ ಮಾಡ್ತಾ ಇರಬಾರ್ದು. ಆವಾಗ ಬನ್ನು ಸ್ವಲ್ಪ ಮುಂದೆ ಬಂದು, ಏನೋ ಓದುವಾಗ ತಿನ್ನಬಾರ್ದಾ? ಸರಿ, ಪಾಸ್ ಆಗಬೇಕಲ್ವಾ? ಆದರೆ ನನಗೆ ಸ್ವಲ್ಪ ವಾಟರ್ ಬ್ರೇಕ್ ಆದರೂ ಕೊಡ್ತೀಯ ಬುಜ್ಜಿ? ಅದನ್ನು ಕೇಳಿ ಎಲ್ಲರೂ ನಗಾಡ್ತಾ ಇದ್ರು. ಹಾಗೆ ಆ ದಿನ ಶ್ರೀಮಂತರು ಬಡವರು ಅನ್ನುವ ಭೇದ ಏನೂ ಇಲ್ಲದೆ ಅವರೆಲ್ಲರೂ ಸಂತೋಷವಾಗಿ ಮಾತಾಡ್ತಿದ್ರು. ಕಥೆಯಲ್ಲಿರುವ ನೀತಿ: ಬೆಳಕನ್ನ ಆರಿಸೋನು ಯಾವಾಗ್ಲೂ ಗೆಲ್ಲಲ್ಲ, ಬೆಳಕನ್ನ ಹುಡುಕೋನು ಖಂಡಿತ ಗೆಲ್ತಾನೆ. ಓದ್ಬೇಕು ಅನ್ನುವ ಹಠ ಇದ್ರೆ ಬಡತನ ಚಳಿ ಯಾವುದೂ ಅಡ್ಡಿ ಇಲ್ಲ. ಆ ದಿನ ಬೆಳಗ್ಗೆ ಪಕ್ಷಿಗಳು ಎಲ್ಲರೂ ನಿದ್ರೆಯಿಂದ ಎದ್ದು ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ರು. ಆದ್ರೆ ಆ ಊರಿನಲ್ಲಿ 3 ಮನೆಗಳಲ್ಲಿ ಮಾತ್ರ ಯುದ್ಧದ ವಾತಾವರಣ ಇತ್ತು. ಯಾಕಂದ್ರೆ ಆ 3 ಮನೆಗಳಲ್ಲಿ ಮಕ್ಕಳಿದ್ರು. ಅದು ಟುನಿಯ ಮನೆ. ಟುನಿ ಬೆಳಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲಾನು ಮಾಡ್ತಾ ಇದ್ಲು. ಆದ್ರೆ ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿ ಅಂತೂ ಇನ್ನು ಎದ್ದೇಳಲೇ ಇಲ್ಲ. ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಬುಜ್ಜಿ, ಎದ್ದೇಳಮ್ಮ, ಇನ್ನು ಎಷ್ಟೊತ್ತು ಮಲಗ್ತೀಯ ನೀನು? ಅಲ್ಲಿ ನೋಡು, ಸೂರ್ಯ ಉದಯವಾಗಿ ಎಷ್ಟೊತ್ತಾಯಿತು. ಇನ್ನು ನೋಡಿದ್ರೆ ನೀನು ಕುಂಭಕರ್ಣನ ತಂಗಿ ತರ ಮಲ್ಕೊಂಡಿದ್ಯಾ? ಅಮ್ಮ, ಏನಮ್ಮ ನೀನು? ಇವಾಗಲೇ ನನ್ನ ಕನ್ಸಲ್ಲಿ ಐಸ್ ಕ್ರೀಮ್ ಟ್ರಕ್ ಬಂತಮ್ಮ. ನಾನು ಮೆಲ್ಲ ಐಸ್ ಕ್ರೀಮ್ ತಿನ್ನಕ್ಕೆ ಶುರು ಮಾಡಿದೆ. ಅಷ್ಟು ಬೇಗ ನೀನು ಎಬ್ಬಿಸ್ಬಿಟ್ಟೆ ಅಮ್ಮ. ಒಂದು 5 ನಿಮಿಷ ಎಲ್ಲ ಐಸ್ ಕ್ರೀಮ್ನ ತಿಂದು ಆಮೇಲೆ ನಾನು ಎದ್ದು ಬರ್ತೀನಿ. ನೀನು ಐಸ್ ಕ್ರೀಮ್ ಹುಚ್ಚೋನು. ಎದ್ದು ಕೆಲಸ ಮಾಡು ಅಂದರೆ ನನ್ನಿಂದಾಗಲ್ಲ ಅಂತೀಯ. ಯಾವಾಗಲೂ ಊಟ ಮಾಡೋದು, ಮಲಗೋದು, ನಿದ್ರೆ ಮಾಡೋದು. ಇದನ್ನು ಬಿಟ್ಬಿಟ್ಟು ಏನು ಕೆಲಸನ ಮಾಡಕ್ಕೆ ಬರಲ್ಲೋ ನಿನಗೆ? ಬುಜ್ಜಿ ಕೋಪದಿಂದ ಎದ್ದು, ಅಮ್ಮ, ನಾನು ನಿನಗೆ ಎಷ್ಟು ಕಂಪನಿ ಕೊಡ್ತಾ ಇದ್ದೀನಿ. ನನ್ನಂಥ ಮಗಳು ಸಿಗಕ್ಕೆ ನೀನು ಅದೃಷ್ಟ ಮಾಡಿರ್ಬೇಕಮ್ಮ. ಕೆಲಸ ಅಂದರೆ ನಾನು ಮಾತ್ರ ಏನು ಮಾಡೋದು? ಓಹೋಹೋ, ಕಂಪನಿನಾ? ನೀವು ಕೊಡೋ ಕಂಪನಿ ನನಗೇನು ಬೇಕಾಗಿಲ್ಲ. ಆ ಪಕ್ಕದ ಮನೆ ಚೋಟು ಮಗ ಬನ್ನನ ನೋಡು, ಬೆಳಗ್ಗೆನೆ ಎದ್ದೇಳ್ತಾನೆ, ಅವನ ತಾಯಿಗೆ ಎಲ್ಲ ಸಹಾಯನೂ ಮಾಡ್ತಾನೆ. ಅಂತ ಮಗ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನನಗೆ. ಬುಜ್ಜಿ ಕೋಪದಿಂದ, ಹಾಗಾದರೆ ಅವನನ್ನೇ ತಗೊಂಡು ಬಂದು ನೀನು ಸಾಕು. ನಾನು ಯಾಕೆ ಎಲ್ಲಿರಬೇಕು? ನಾನು ಹೋಗ್ತೀನಿ. ಯಾವಾಗ ನೋಡಿದ್ರು ಬನ್ನು 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 ಪುರಾಣನೇ ಹಾಡ್ತೀಯ. ಈ ಕಡೆ ಚಿಚುಕಾಗಿಯ ಮನೆಯಲ್ಲಿ ಚಿನ್ನುಕಾಗೆ ಮನೇಲಿರುವ ಎಲ್ಲ ವಸ್ತುಗಳನ್ನ ಚೆಲ್ಲಪಿಲ್ಲಿಯಾಗಿ ಹಾಕಿದ್ದ. ಅದನ್ನು ನೋಡಿ ಚಿಚುಗೆ ಕೋಪ ಬಂತು. ಅವನ ಕೈಯಲ್ಲಿ ಮೇಕಪ್ ಸೆಟ್ ಇರೋದನ್ನು ನೋಡಿ ಚಿಚುಕಾಗಿ ಕೋಪದಿಂದ, ಏ ಚಿನ್ನು, ಏನೋ ಇದು? ಯಾಕೋ ಎಲ್ಲ ವಸ್ತುಗಳನ್ನ ಚೆಲ್ಲಪಿಲ್ಲಿಯಾಗಿ ಹಾಕಿಟ್ಟಿದ್ಯಾ? ಆ ಮೇಕಪ್ ಬಾಕ್ಸಲ್ಲಿ ಏನು ಮಾಡ್ತಾ ಇದೀಯಾ? ಅದನ್ನು ಕೊಡು, ಅದು ತುಂಬ ಕಾಸ್ಟ್ಲಿ. ಅಮ್ಮ, ಈ ಮೇಕಪ್ ಬಾಕ್ಸನ್ನು ಕೆಳಗಡೆ ಹಾಕಿದ್ರೆ ಒಡೆದೋಗುತ್ತಾ ಹಾಗೇನೇ ಇರುತ್ತಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ನಾನು ಸೈಂಟಿಸ್ಟ್ ಅಲ್ವಾ? ಚಿಚುಕಾಗೆ ತಕ್ಷಣ ಬಂದು ಮೇಕಪ್ ಬಾಕ್ಸ್ನ ಕಿತ್ಕೊಂಡು, ನೀನು ಪರೀಕ್ಷೆ ಮಾಡುವ ವಿಧಾನನೋ? ಈ ಮೇಕಪ್ ಬಾಕ್ಸ್ ಒಡೆದೋದ್ರೆ ಆವಾಗ ಗೊತ್ತಾಗುತ್ತೆ ನಿನಗೆ. 2 ಬಿಟ್ರೆ ಅಲ್ಲ ಕಣೋ, ನಿನ್ನಿಂದ ಸುಮ್ಮನೆ ಇರೋಕ್ಕಾಗಲ್ವಾ? ಆ ಪಕ್ಕದ ಮನೆ ಟುನಿ ಮಗಳು ಬುಜ್ಜಿನ ನೋಡು, ಎಷ್ಟು ಸೈಲೆಂಟ್ ಆಗಿರ್ತಾಳೆ, ಎಷ್ಟು ಚೆನ್ನಾಗಿ ಯಾವಾಗಲೂ ಸ್ನಾನ ಮಾಡಿ ಚೆನ್ನಾಗಿರ್ತಾಳೆ. ಅವಳ ಥರ ಇರೋಕ್ಕಾಗಲ್ವಾ? ನಿನಗೆ ಬದಲು ಅವಳು ನನಗೆ ಮಗಳಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಚಿನ್ನು ಕೋಪದಿಂದ, ಹಾಗಾದರೆ ಅವಳನ್ನೇ ಕರ್ಕೊಂಡು ಬಂದು ಸಾಕು. ನಾನು ಯಾಕೆ ನಿನಗೆ? ನಾನು ಹೋಗ್ತೀನಿ. ಅವಳನ್ನೇ ನಿನ್ನ ಮಗಳಾಗಿ ನೀನೇ ಇಟ್ಕೋ ಅಮ್ಮ. ನಿಜಾನೇ ಕಣೋ, ಅವಳನ್ನ ಕರ್ಕೊಂಡು ಬಂದು ಇಟ್ಕೊಂಡ್ರೆ ನಾನು ಸಂತೋಷವಾಗಿರ್ತೀನಿ. ಆದರೆ ನೀನು ಯಾರ ಮನೆಗೆ ಹೋದ್ರೂ ಅವ್ರಿಗೆ ತಲೆನೋವು. ಈ ಕಡೆ ಚೋಟು ಮನೆಯಲ್ಲಿ ಬನ್ನುಗೆ ತುಂಬಾನು ಹಸುವಾಗ್ತಾ ಇತ್ತು. ಅಡಿಗೆ ಮನೆ ಇಡೀ ಹುಡುಕ್ತಾ ಇದ್ದ. ಆದ್ರೂ ಅವನಿಗೆ ತಿನ್ನಕ್ಕೆ ಏನೂ ಸಿಗ್ಲೇ ಇಲ್ಲ. ಅಮ್ಮ, ಟಿಫನ್ ಮಾಡಿಲ್ವಾ? ನನಗೆ ಹಸುವಾಗ್ತಾ ಇದೆ. ಹಸು ತಡ್ಕೊಳಕ್ಕಾಗಲ್ಲ ಅಂತ ನಿನಗೆ ಗೊತ್ತಿಲ್ಲ? ಬೇಗ ಟಿಫನ್ ಮಾಡಮ್ಮ. ಏನು ನೀನು ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ ಅಂದ್ರೆ ಏನ್ ಮಾಡೋದು? ಸ್ವಲ್ಪ ತಿರು, ಏನಾದ್ರೂ ಮಾಡಿ ಕೊಡ್ತೀನಿ. ಏನಮ್ಮ, ಊಟ ಕೂಡ ಕೇಳ್ಬಾರ್ದ ನಾನು? ನನಗೆ ದೋಸೆ ಬೇಕು. ಒಂದು 10 ದೋಸೆನಾದ್ರೂ ಮಾಡಿ ಕೊಡಮ್ಮ. ನಿನ್ನೆ ರಾತ್ರಿನೇ ಸರಿಯಾಗಿ ಊಟ ಮಾಡಿಲ್ಲ. ನೀನು ಸರಿಯಾದ ತಿಂಡಿ ಪೋತಿ ಕಣೋ. ಯಾವಾಗ ನೋಡಿದ್ರು ತಿಂಡಿ. ಅದನ್ ಬಿಟ್ಬಿಟ್ಟು ಓದ್ಬೇಕು ಅಂತ ನಿನಗೆ ಯಾವಾಗ್ಲಾದ್ರೂ ಅನಿಸ್ತಾ ಇದೆಯಾ? ಆ ಚಿನ್ನನ ನೋಡು, ಅವನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ. ಓದೋದ್ರಲ್ಲೋ ಫಸ್ಟು, ಆಟ ಆಡೋದ್ರಲ್ಲೋ ಫಸ್ಟು. ನೀನು ಇದ್ಯಾ ತಿಂಡಿ ಅಂತ. ಅದಕ್ಕೆ ಬನ್ನು, ಅಮ್ಮ, ಹಾಗಾದ್ರೆ ಅವನನ್ನೇ ನಿನ್ ಜೊತೆ ಇಟ್ಕೋ. ನನ್ನನ್ನ ಕಂಡ್ರೆ ನಿನ್ಗೆ ಇಷ್ಟ ಇಲ್ಲ ತಾನೇ? ಅವನು ಚೆನ್ನಾಗಿ ಓದ್ತಾನೆ ಅಂದ್ರೆ ಅವನನ್ನೇ ಇಟ್ಟು ನೀನ್ ಸಾಕು. ನಾನು ಇವಾಗ್ಲೇ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಹಾ, ಹೋಗಿ ಬರ್ಬೇಡ. ಚಿನ್ನನೇ ನನ್ ಮಗ ಕಣೋ, ಹೋಗೋ. ಹಾಗೆ ತಾಯಿಯಂದ್ರು 3 ಜನನು
ಅವ್ರ ಮಕ್ಳನ್ನ ಬೈದು ಇನ್ನೊಬ್ರು ಮಕ್ಳ ಬಗ್ಗೆ ಹೊಗಳ್ತಾ ಇದ್ರು. ಆದ್ರಿಂದ ಮಕ್ಳು 3 ಜನಕ್ಕೇನೆ ತುಂಬಾ ಕೋಪ ಬಂತು. ಅವ್ರೆಲ್ರೂ ಕೋಪದಿಂದ ಮನೆಯಿಂದ ಹೊರಗಡೆ ಬಂದು ಯಾವಾಗ್ಲೂ ಮೀಟ್ ಮಾಡುವ ಒಂದು ಮರದ ಕೆಳಗಡೆ ಮೀಟ್ ಮಾಡೋದ್ರು. ಎಲ್ರಿಗೂ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಏ ಬನ್ನೋ, ನಿನಗೆ ಗೊತ್ತಾ, ನಮ್ಮಮ್ಮನಿಗೆ ನಾನಂದ್ರೆ ಇಷ್ಟನೇ ಇಲ್ಲ, ನೀನಂದ್ರೇನೆ ತುಂಬಾ ಇಷ್ಟ ಅಂತೆ, ನೀನು ಯಾವಾಗ್ಲೂ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಹೇಳಿದ್ರು. ಅದನ್ನ ಕೇಳಿ ಬನ್ನು ಆಶ್ಚರ್ಯದಿಂದ, ಏನೋ ನಮ್ಮಮ್ಮನಿಗೆ ನನ್ನನ್ನು ಇಷ್ಟ ಇಲ್ಲ, ಯಾವಾಗ ನೋಡಿದ್ರು ತಿಂಡಿ ತಿಂಡಿ ಅಂತಿದ್ದೀನಿ ಅಂತ ಬೈತಾನೆ ಇದ್ದಾರೆ. ಆದ್ರೆ ನಿಮ್ಮಮ್ಮನಿಗೆ ನನ್ ಮೇಲೆ ಎಷ್ಟು ಪ್ರೀತಿ ಅಲ್ವಾ? ಹೌದು ಹೌದು, ನಮ್ಮಮ್ಮನಿಗೂ ನಾನಂದ್ರೆ ಇಷ್ಟನೇ ಇಲ್ಲ, ಬುಜ್ಜಿ ಅಂದ್ರೇನೆ ಇಷ್ಟ ಅಂತೆ, ಅವಳು ಚೆನ್ನಾಗಿ ಮೇಕಪ್ ಹಾಕ್ತಾಳಂತೆ, ಅವಳು ಯಾವಾಗ್ಲೂ ಚೆನ್ನಾಗಿರ್ತಾಳೆ ಅಂತೆ, ನಮ್ಮಮ್ಮ ನನ್ನನ್ನು ನೋಡಿ ತಲೆನೋವು ಅಂತ ಹೇಳಿದ್ರು. ಹಾಗೆ ಮಕ್ಳು 3 ಜನ ಬೇಜಾರ್ ಮಾಡ್ಕೊಂಡ್ರು. ಅವರು 3 ಜನನು ಯೋಚನೆ ಮಾಡ್ತಾ ಇದ್ರು ಅವ್ರವ್ರ ತಾಯಿ ಹತ್ರ ಅವ್ರಿಗೆ ಗೌರವ ಇಲ್ಲ ಅಂತ. ಆವಾಗ ಬನ್ನುಗಿಂದ ಆಲೋಚನೆ ಬಂತು. ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ ಕಣೋ. ನಮ್ಮ ಅಮ್ಮಂದ್ರಿಗೆ ನಾವಂದ್ರೆ ಇಷ್ಟ ಇಲ್ಲ, ಬೇರೆಯವ್ರ ಮಕ್ಳಂದ್ರೇನೆ ಇಷ್ಟ. ಹಾಗಾದ್ರೆ ಅವ್ರ ಆಸೆನ ನಾವು ಈಡೇರಿಸೋಣ್ವಾ? ಹೇಗಂದ್ರೆ, ಇವಾಗ ನಮ್ಮಮ್ಮನಿಗೆ ನನ್ ಮೇಲೆ ಇಷ್ಟ ಇಲ್ಲ, ಚಿನ್ನು ಅಂದ್ರೆ ತುಂಬಾ ಇಷ್ಟ, ಚಿನ್ನು ನಮ್ಮ ಮನೆಗೆ ಹೋಗ್ಲಿ. ಹಾಗೇನೆ ಚಿಚ್ಚು ಆಂಟಿಗೆ ಬುಜ್ಜಿ ಅಂದ್ರೆ ಇಷ್ಟ, ಬುಜ್ಜಿ ಚಿಟ್ಟು ಆಂಟಿ ಮನೆಗೆ ಹೋಗ್ಲಿ. ಟೊನಿ ಆಂಟಿಗೆ ನಾನಂದ್ರೆ ತುಂಬಾ ಇಷ್ಟ, ನಾನು ಟೊನಿ ಆಂಟಿ ಮನೆಗೆ ಹೋಗ್ತೀನಿ. ಐಡಿಯಾ ಚೆನ್ನಾಗಿದ್ಯಾ? ಈ ಐಡಿಯಾ ಚೆನ್ನಾಗಿದೆ. ಹಾಗಾದ್ರೆ ಅವ್ರಿಗೆ ಇಷ್ಟವಾದ ಮಕ್ಕಳು ಅವ್ರ ಜೊತೆ ಇರ್ತಾರೆ. ನಾನು ಚೋಟು ಆಂಟಿ ಹತ್ರ, ಬುಜ್ಜಿ ನಮ್ಮಮ್ಮನ ಹತ್ರ, ನೀನು ಟೊನಿ ಆಂಟಿ ಹತ್ರ. ಹಾಗಂತ ಮಕ್ಕಳು 3 ಜನ ಸೇರಿ ಒಂದು ನಿರ್ಧಾರ ಮಾಡಿದ್ರು. ಎಲ್ರೂ ಅವ್ರವ್ರ ಮನೆಗೆ ಹೋಗದೆ ಅವ್ರಿಗೆ ಯಾರಿಷ್ಟನೋ ಅವ್ರ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಆವಾಗ್ಲೇ ಅವರ ತಾಯಿಯಂದ್ರಾದ ಚೋಟು, ಚಿಚ್ಚು, ಟೊನಿ 3 ಜನ ಅಲ್ಲಿಗೆ ಬಂದ್ರು. ಮಕ್ಕಳು ಬೈದಿದ್ರಲ್ಲಿ ಕೋಪ ಮಾಡ್ಕೊಂಡು ಹೋದ್ರೋ ಏನೋ ಅಂತ ಅಂದ್ಕೊಂಡು ಬಂದಾಗ ಆವಾಗ ಮಕ್ಕಳು ಅವರನ್ನ ನೋಡಿ, ಅಮ್ಮ, ನಾವು ಎಲ್ರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಿರ್ಧಾರನಾ? ಏನೋ ಬನ್ನು ಅದು? ಅಮ್ಮ, ನಿನಗೆ ನಾನಂದ್ರೆ ಇಷ್ಟ ಇಲ್ಲ ಅಲ್ವಾ? ಬನ್ನು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ನೀನು ಬನ್ನನ ನಿನ್ ಜೊತೆ ಕರ್ಕೊಂಡು ಹೋಗೋ. ನಾನ್ ಇವತ್ತಿಂದ ಚಿಚ್ಚು ಅತ್ತೆ ಮನೇಲಿ ಇರ್ತೀನಿ. ಅವ್ರಿಗೆ ಹೆಣ್ಮಗು ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ. ಈ ಬನ್ನು ನಿನಗೆ ಇಷ್ಟ ಅಲ್ವಾ? ಅದಕ್ಕೆ ಇವನ್ ನಿನ್ ಜೊತೆ ಇರ್ತಾನೆ. ಹೌದು ಅಮ್ಮ, ನಿನಗೆ ಬುಜ್ಜಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಾನಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಬುಜ್ಜಿ ನಿನ್ ಜೊತೆ ಇರ್ಲಿ, ನಾನು ಚೋಟು ಅತ್ತೆ ಮನೆಗೆ ಹೋಗ್ತೀನಿ. ಹೌದಮ್ಮ, ನಾನು ಹಸು ಅಂತೀನಿ ಅನ್ನೋದ್ರಿಂದ ನನ್ನ ಮೇಲೆ ನಿನಗೆ ಕೋಪ, ಅದಕ್ಕೆ ನನ್ನನ್ನು ಕಂಡ್ರೆ ನಿನಗಿಷ್ಟ ಇಲ್ಲ. ನಿನಗೆ ಈ ಚಿನ್ನು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅವನನ್ನ ಜೊತೆಗಿಟ್ಕೋ. ಹಾಗಂತ ಮಕ್ಕಳು ಹೇಳಿದನ್ನ ಕೇಳಿ ತಾಯಿಯಂದ್ರು ಶಾಕ್ ಆದ್ರು. ಮೊದ್ಲು ಅವ್ರಿಗೆ ಕೋಪ ಬಂತು. ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಮಕ್ಕಳನ್ನ ಬದಲಾಯಿಸ್ಕೊಂಡ್ರೆ ಏನಾಗುತ್ತೆ, ಮಕ್ಕಳು ಒಂದ್ ಪಾಠ ಕಲ್ತ್ಕೊಳ್ತಾರೆ ಅಂತ ಎಲ್ರ ಮನ್ಸಿಗೂ ಅನಿಸ್ತು. ಆವಾಗ ಚಿಚುಕಾಗೆ ಮೆಲ್ಲೆ ಟೊನಿ ಹಾಗೂ ಚೋಟು ಹತ್ರ, ಟೊನಿ, ಚೋಟು, ಮಕ್ಕಳು ಹೇಳೋದ್ ಕೂಡ ನಿಜಾನೇ. ಸ್ವಲ್ಪ ದಿನ ಮಕ್ಕಳನ್ನ ನಾವು ಬದಲಾಯಿಸ್ಕೊಳ್ಳೋಣ, ಏನಾದ್ರೂ ಚೇಂಜಸ್ ಬಂದ್ರೂ ಬರ್ಬೋದು. ಆವಾಗ ಟೊನಿ, ನನಗ್ ಯಾಕೋ ಈ ನಿರ್ಧಾರದಲ್ಲಿ ಇಷ್ಟ ಇಲ್ಲ, ಇದೆಲ್ಲ ಸರಿ ಇರುತ್ತಾ? ಟೊನಿ, ಮಕ್ಕಳಿಗೆ ಅಹಂಕಾರ ಜಾಸ್ತಿ ಆಗಿದೆ ಅಲ್ವಾ? ಆ ಅಹಂಕಾರ ಇಳಿಯೋದ್ ಬೇಡ, ಪರವಾಗಿಲ್ಲ ಬಿಡು, ಸ್ವಲ್ಪ ದಿನ ಮಕ್ಕಳನ್ನ ನಾವು ಬದಲಾಯಿಸ್ಕೊಳ್ಳೋಣ. ಹಾಗಂತ ದೊಡ್ಡವರು ನಿರ್ಧಾರ ಮಾಡಿದ್ರು. ಆದ್ರಿಂದ ಬನ್ನು ಟುನಿ ಮನೆಗೆ, ಬುಜ್ಜಿ ಚಿಚ್ಚು ಮನೆಗೆ, ಚಿನ್ನು ಚೋಟು ಮನೆಗೆ ಹೋದ್ರು. ಹಾಗೆ ಮರುದಿನ ಹೊಸ ಮನೆ ಹೊಸ ತಾಯಿ ಎಂದ್ರು. ಮಕ್ಕಳೆಲ್ಲರೂ ತುಂಬಾನು ಸಂತೋಷವಾಗಿದ್ರು. ಈ ಕಡೆ ಬನ್ನುನ ಟುನಿಗು ಬಚ್ಚಿ ಅಂತೂ ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಿದ್ಲು. ಬನ್ನು, ನಿನಗೆ ತಿನ್ನಕ್ಕೆ ಇಡ್ಲಿ ಬೇಕಾ, ದೋಸೆ ಬೇಕಾ, ಏನ್ ಬೇಕಂತ ಕೇಳು, ಮಾಡಿಕೊಡ್ತೀನಿ. ನನಗೆ ದೋಸೆ ಬೇಕು ಅತ್ತೆ, 10 ದೋಸೆನಾದ್ರೂ ಬೇಕು. ಸರಿ, ಮಾಡಿ ತಗೊಂಡ್ ಬರ್ತೀನಿ ನಾನು. ಬನ್ನು ಸಂತೋಷವಾಗಿದ್ದ. ಯಾವುದೇ ಕೆಲ್ಸಾನು ಮಾಡ್ತಾ ಇಲ್ಲ, ಕೇಳಿದೆಲ್ಲಾನು ಸಿಗ್ತಾ ಇದೆ. ಈ ಕಡೆ ಚಿಚುಕಾಗಿಯ ಮನೆಯಲ್ಲಿ ಚಿಚು ಬುಜ್ಜಿನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ಲು. ಬುಜ್ಜಿ, ತಗೋ, ಹೊಸ ಫ್ರಾಕ್ ತಗೊಂಡ್ ಬಂದಿದ್ದೀನಿ, ಲಿಪ್ಸ್ಟಿಕ್ ತಗೊಂಡ್ ಬಂದಿದ್ದೀನಿ, ಇದೆಲ್ಲ ಹಾಕೋ, ದೇವತೆ ತರ ಇರ್ತೀಯ. ನೀನು ಎಷ್ಟು ಮುದ್ದಾಗಿದ್ಯಾ. ನನ್ನ ಮಗ ಚಿನ್ನುನೇ ಇದ್ದಾನೆ, ಯಾವಾಗ ನೋಡಿದ್ರು ಕೆಸ್ಸಲ್ಲೇ ಆಟಾಡ್ತಾ ಇರ್ತಾನೆ. ಬುಜ್ಜಿ ಖುಷಿಯಾಗಿದ್ಲು. ಅಲಂಕಾರ ಮಾತ್ರ ಮಾಡಿದ್ರೆ ಸಾಕು. ಈ ಕಡೆ ಚೋಟುವಿನ ಮನೆಯಲ್ಲಿ ಚಿನ್ನುಕಾಗಿನ ಚೋಟು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ಲು. ಚಿನ್ನು, ನೀನ್ ಆಟಾಡಪ್ಪ, ಏನ್ ಆಟ ಇಷ್ಟನೋ ಆಡ್ಕೋ, ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಾಕು, ನಾನು ಏನು ಹೇಳಲ್ಲ, ನೀನು ಸಂತೋಷವಾಗಿದ್ರೆ ಸಾಕು. ಚಿನ್ನು ಸಂತೋಷವಾಗಿದ್ದ. ಏನ್ ಕೆಲ್ಸ ಮಾಡೋದು ಬೇಡ, ಎಲ್ಲಿ ಬೇಕಾದ್ರೂ ಏನ್ ವಸ್ತುಗಳನ್ನ ಬೇಕಾದ್ರೂ ಚೆಲ್ಲಾಪಿಲ್ಲಿಯಾಗಿ ಹಾಕ್ಬೋದು. ಆದ್ರೆ ಈ ಸಂತೋಷ ಸುಮಾರು ದಿನ ಹಾಗೇನೇ ಇರ್ಲಿಲ್ಲ. ಬನ್ನಿಗೆ ಟುನಿ ಮನೆಯಲ್ಲಿ ಪ್ರೀತಿ ಅಂತೂ ಸಿಗ್ಲೇ ಇಲ್ಲ. ಕೇಳಿದಾಗ ಊಟ ಮಾತ್ರ ಸಿಕ್ತೋ. ಯಾಕಂದ್ರೆ ಟುನಿ ಕೆಲ್ಸದಲ್ಲಿ ಬಿಸಿಯಾಗಿದ್ಲು. ಆದ್ರಿಂದ ಬನ್ನು ಏನ್ ಕೇಳಿದ್ರು ಮಾಡಿಕೊಡ್ತಿದ್ಲೆ ಹೊರತು ಚೋಟಿಗಿಳಿ ಹಾಗಿಲ್ಲ. ಅವನಿಗೆ ಇಷ್ಟವಾಗಿದ್ದನ್ನು ಮಾಡಿಕೊಟ್ಟು ತುತ್ತು ತಿನ್ನಿಸ್ತಾ ಇದ್ಲು. ಅವನ ಜೊತೆ ಕೂತ್ಕೊಂಡು ಮಾತಾಡ್ತಿದ್ಲು. ಏನಾಯ್ತಪ್ಪ, ಯಾಕೆ ಬನ್ನು ಡಲ್ಲಾಗಿದ್ಯಾ? ಆಂಟಿ,
ನನಗೆ ನಮ್ಮ ಅಮ್ಮನ ನೆನಪು ಬರ್ತಾ ಇದೆ. ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ, ಆದರೆ ನನ್ನ ಹತ್ರ ಮಾತಾಡ್ತಾ ಇಲ್ಲ, ನನ್ನ ಪಕ್ಕದಲ್ಲಿ ಬಂದು ಕೂರ್ತಾ ಇಲ್ಲ. ನಮ್ಮಮ್ಮ ನನ್ನನ್ನು ಬೈದ್ರು, ಇದೆಲ್ಲ ಸರಿಯಾಗಿ ಮಾಡ್ತಾರೆ ಗೊತ್ತಾ? ಆವಾಗ ಟೋನಿ ತುಂಬ ಬೇಜಾರಿಂದ, ಬನ್ನು, ನೀನು ಇಲ್ಲಿ ಚೆನ್ನಾಗಿದ್ಯಾ ಅಲ್ವಾ? ಆದರೆ ನಿಮ್ಮಮ್ಮನ ಜೊತೆ ಯಾವಾಗಲೂ ಅಲ್ಲಿ ಜಗಳ ಮಾಡ್ತಾ ಇದೆಯಲ್ಲ, ಅದ್ಯಾಕೆ? ನಮ್ಮಮ್ಮ ಯಾವಾಗಲೂ ನನ್ನನ್ನು ಬೈತಾನೆ ಇರ್ತಾರೆ, ತಿಂಡಿ ಪೋತು ಅಂತ ಹೇಳ್ತಾ ಇರ್ತಾರೆ, ಅದಕ್ಕೆ ನನಗೆ ಕೋಪ ಬರೋದು. ಟೋನಿ ನಗುತ್ತಾ, ಬನ್ನು, ನೀನು ಇಲ್ಲಿಗೆ ಬಂದಮೇಲೆ ಏನಾದರೂ ತುಂಟತನ ಮಾಡಿದೀಯಾ? ನಾನು ಹೇಳಿದ ಮಾತು ಕೇಳಲೇ ಇಲ್ವಾ? ಇಲ್ವಲ್ಲ, ಎಲ್ಲ ಮಾತನ್ನು ಕೇಳಿದೆ. ಹಾಂ, ಅದೇ ರೀತಿ ನೀನು ನಿಮ್ಮ ಅಮ್ಮನ ಮಾತು ಯಾವಾಗಲಾದರೂ ಕೇಳಿದೀಯಾ? ತುಂಟತನ ಮಾಡದೇ ಇದ್ದಿದೀಯಾ? ನನ್ನ ಜೊತೆ ಎಷ್ಟು ಚೆನ್ನಾಗಿದ್ದೆ ನೀನು, ಅದೇ ರೀತಿ ನಿಮ್ಮ ಅಮ್ಮನ ಜೊತೆ ಇದ್ದರೆ ಅವಳು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ, ಬೈಯೋದಿಲ್ಲ. ಇನ್ನೊಂದು, ತಾಯಿ ಬೈದರೂ ಕೂಡ ಅದರಲ್ಲೂ ಮಕ್ಕಳ ಮೇಲೆ ಪ್ರೀತಿನೇ ಇರೋದು ಗೊತ್ತಾ? ನಿಮ್ಮಮ್ಮ ಬೈತಾರೆ ಅಂತ ನೀನು ಅವ್ರ ಜೊತೆ ಜಗಳ ಮಾಡಿದೆ, ಇವಾಗ ಗೊತ್ತಾಗ್ತಿದ್ಯಾ? ಆವಾಗ ಬನ್ನಿಗೆ ಬುದ್ಧಿ ಬಂತು. ಹೌದು, ನಮ್ಮಮ್ಮ ಜಗಳ ಮಾಡಿದ್ರು ಕೂಡ ಅವರು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ. ಈ ಕಡೆ ಚಿಚುಕಾಗಿಯ ಮನೆಯಲ್ಲಿ ಬುಜ್ಜಿಗುಬ್ಬಚ್ಚಿ, ಆಂಟಿ, ನನಗೆ ನಮ್ಮಮ್ಮ ನೆನಪಾಗ್ತಾ ಇದೆ. ನೀವು ಯಾವಾಗಲೂ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಆದರೆ ನೀವು ನನ್ನನ್ನು ಬೈತಾನೇ ಇಲ್ಲ. ನಮ್ಮಮ್ಮ ನನ್ನನ್ನು ಬೆಳಿಗ್ಗೆ ಎಬ್ಬಿಸ್ತಾರೆ, ಬೈತಾರೆ, ಆದರೆ ಅದೆಲ್ಲ ನನಗೆ ಬೇಕು. ಆವಾಗ ಚಿಚು, ಬುಜ್ಜಿ, ನಿಮ್ಮಮ್ಮ ಬೆಳಿಗ್ಗೆ ಎಬ್ಬಿಸ್ತಾರೆ ಅಲ್ವಾ, ಅದು ಯಾಕೆ ಅಂತ ನಿನಗೆ ಗೊತ್ತಾ? ಎಲ್ಲಾನು ನೀನು ಒಳ್ಳೇದಕ್ಕೋಸ್ಕರನೇ. ನೀನು ಕೆಲಸ ಮಾಡೋದೆಲ್ಲ ಕಲ್ತ್ಕೊಂಡ್ರೆ ನಿನ್ನ ಆರೋಗ್ಯಕ್ಕೂ ಒಳ್ಳೇದು. ಆದರೆ ನೀನು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮಮ್ಮ ಏನೋ ನಿನಗೆ ಹಿಂಸೆ ಕೊಡೋ ಥರ ಅಂದ್ಕೊಂಡು ನನ್ನ ಮನೆಗೆ ಬಂದಿದೀಯಾ. ಆವಾಗ ಬುಜ್ಜಿಗೆ ಅರ್ಥ ಆಯಿತು, ನಮ್ಮಮ್ಮ ಬೆಳಿಗ್ಗೆ ನನ್ನನ್ನು ಎಬ್ಸೋದು, ನನ್ನನ್ನು ಬೈಯೋದು ಕೂಡ ನನ್ನೊಳ್ಳೋದಕ್ಕೆ ಅಲ್ವಾ ಹಾಗಂತ ಅಂದ್ಕೊಂಡ್ಳು. ಈ ಕಡೆ ಚಿನ್ನಕ್ಕಾಗಿ ಚೋಟುಗಿಳಿಯ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ಚೆಲ್ಲಾಪಿಲಿಯಾಗಿ ಹಾಕಿದ್ರೂ ಕೂಡ ಚೋಟು ಅವನನ್ನು ಬೈತಾನೇ ಇರಲಿಲ್ಲ. ಆದರೆ ಅದು ಅವನಿಗೆ ತುಂಬಾನೇ ಬೋರ್ ಹೊಡಿತಾ ಇತ್ತು. ಆಂಟಿ, ಈ ಗ್ಲಾಸ್ನ ನಾನು ಕೆಳಗಡೆ ಹಾಕ್ಲಾ? ಹಾಕೋ ಬನ್ನು. ಏನಾಂಟಿ ಇದು, ಕೆಳಗಡೆ ಹಾಕಿದ್ರೆ ಒಡೆದೋಗುತ್ತೆ, ನೀವು ನನ್ನನ್ನು ಬೈಯಲ್ವಾ? ಇಲ್ಲ, ಬೈಯಲ್ಲ, ಅದು ಒಡೆದೋದ್ರೆ ಏನಂತೆ, ಪರವಾಗಿಲ್ಲ. ನೀನು ನನ್ನ ಮಗ ಅಲ್ಲ ಅಲ್ವಾ? ಇದೇ ನನ್ನ ಮಗ ಬನ್ನು ಹೊಡೆದ್ರೆ ಅವನ ಕಾಲಲ್ಲಿ ಅದು ಬಿದ್ದೋಗುತ್ತೋ ಏನೋ, ಅವನಿಗೆ ಗಾಯ ಆಗುತ್ತೋ ಏನೋ ಅಂತ ನನಗೆ ಭಯ ಆಗುತ್ತೆ. ಅದನ್ನು ಕೇಳಿ ಚಿನ್ನುಗೆ ಬುದ್ಧಿ ಬಂತು. ನಮ್ಮಮ್ಮ ನನ್ನನ್ನು ಬೈತಾ ಇದ್ರು, ಅದು ನನಗೇನಾದರೂ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಲ್ವಾ? ಆದರೆ ನಾನು ಅದನ್ನು ಅರ್ಥ ಮಾಡ್ಕೊಳ್ದೆ ಕೋಪ ಮಾಡ್ಕೊಂಡು ನಮ್ಮಮ್ಮನ ಬಿಟ್ಬಿಟ್ಟು ಬಂದ್ಬಿಟ್ಟೆ ಹಾಗಂತ ಬೇಜಾರು ಮಾಡ್ಕೊಂಡ. ಆ ದಿನ ಸಂಜೆ ಸಮಯ ಮಕ್ಕಳು 3 ಜನ ಪುನಃ ಭೇಟಿಯಾದ್ರು. ಈ ಸಲ ಅವರ ಮುಖದಲ್ಲಿ ಸಂತೋಷ ಇಲ್ಲ, ಅದಕ್ಕೆ ಬದಲು ಚಿಂತೆ ಇತ್ತು. ಚಿನ್ನೋ, ನನಗೆ ನಮ್ಮಮ್ಮ ಬೇಕು ಕಣೋ. ನಮ್ಮಮ್ಮ ನನ್ನನ್ನು ಬೈದ್ರು ಕೂಡ ಅದೆಲ್ಲನೂ ನನ್ನ ಒಳ್ಳೇದಕ್ಕೋಸ್ಕರನೇ. ನಾನು ನನ್ನ ಮನೆಗೆ ಹೋಗ್ತೀನಿ, ನೀನು ನಿಮ್ಮ ಮನೆಗೆ ಹೋಗೋ. ಹೌದು, ನನಗೂ ನಮ್ಮ ಅಮ್ಮ ಬೇಕು. ಅವ್ರು ಬೆಳಿಗ್ಗೆ ನಾನು ಎಬ್ಸೋದು ನನ್ನ ಒಳ್ಳೇದಕ್ಕೋಸ್ಕರನೇ. ನನಗೆ ನಮ್ಮ ಅಮ್ಮ ಬೇಕು. ನಾನು ಅಲ್ಲಿಗೆ ಹೋಗ್ತೀನಿ. ನನಗೂ ನಮ್ಮಮ್ಮನೇ ಬೇಕು. ನಾನು ಕೂಡ ಅಲ್ಲಿಗೆ ಹೋಗ್ತೀನಿ. ನೀವು ನಿಮ್ಮ ಮನೆಗೆ ಹೋಗಿ ಹಾಗಂತ ಹೇಳಿ ಮಕ್ಕಳು 3 ಜನ ಅವ್ರವ್ರ ಮನೆಗೆ ಹೋದ್ರು. ಟುನಿಗುಬ್ಬಚ್ಚಿಯ ಮನೆಗೆ ಹೋದ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡು ಈ ರೀತಿ ಹೇಳಿದ್ಲು. ಅಮ್ಮ, ಸಾರಿ ಅಮ್ಮ, ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡೆ. ನೀನು ನನ್ನ ಬೆಳಿಗ್ಗೆ ಎಬ್ಸೋದು ನನ್ನೊಳ್ಳೇದಕ್ಕೋಸ್ಕರ ಅನ್ನೋದು ಇವಾಗ ಅರ್ಥ ಆಯ್ತು. ಇನ್ನು ಮುಂದೆ ಬೆಳಿಗ್ಗೆ ಎದ್ದು ಎಲ್ಲ ಸಹಾಯ ಮಾಡ್ತೀನಿ. ನಾನು ನಿನ್ನ ಮಗಳಮ್ಮ, ಬನ್ನು ನಿನಗೆ ಬೇಡಮ್ಮ, ನಾನೇ ನಿನ್ನ ಜೊತೆ ಇರ್ತೀನಿ ಹಾಗಂತ ಹೇಳಿದಾಗ ಟುನಿಗುಬ್ಬಚ್ಚಿ ಬುಜ್ಜಿನ ತಬ್ಬಿ ಹಿಡ್ಕೊಂಡು, ಬುಜ್ಜಿ, ನೀನಿಲ್ದೆ ಮನೆ ಹೇಗಿತ್ತು ಗೊತ್ತಾ ಇಷ್ಟು ದಿನ? ಇವಾಗ ನೀನು ಬಂದ್ಮೇಲೇನೆ ನನಗೆ ತುಂಬಾ ಸಂತೋಷವಾಗಿದ್ದು ಗೊತ್ತಾ ಹಾಗಂತ ಮುದ್ದು ಮಾಡಿದ್ಲು. ಚಿನ್ನುಕಾಗೆ, ಅಮ್ಮ ಅಮ್ಮ, ಇನ್ನು ನಾನು ಮನೇಲಿ ತುಂಟತನ ಮಾಡಲ್ಲ. ಎಲ್ಲ ವಸ್ತುಗಳನ್ನ ನಾನೇ ತೆಗ್ದಿಡ್ತೀನಮ್ಮ. ದಯವಿಟ್ಟು ನಾನೇ ನಿನ್ನ ಮಗ ಅಮ್ಮ. ಬುಜ್ಜಿ, ನಿನಗೆ ಬೇಡ ಅಮ್ಮ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಮ್ಮ. ಅಯ್ಯೋ ನನ್ನ ಬಂಗಾರ, ನೀನೇ ಕಣೋ ಎಷ್ಟು ತುಂಟತನ ಮಾಡಿದ್ರು ನನ್ನ ಮಗ. ನಿನ್ನ ಮೇಲೆ ನನಗೆ ಯಾವಾಗಲೂ ಕೋಪ ಬರಲ್ಲ ಕಣೋ. ಈ ಕಡೆ ಬನ್ನು, ಅಮ್ಮ ಸಾರಿ ಅಮ್ಮ, ಇನ್ನು ಮುಂದೆ ನಾನು ಚೆನ್ನಾಗಿ ಓದ್ತೀನಿ. ಚಿನ್ನು ಥರ ಓದೋಕ್ಕಾಗಲ್ಲ ಅಂದರೆ ಕೂಡ ನಾನು ಹೇಗಾದರೂ ಮಾಡಿ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ತೆಗಿತೀನಮ್ಮ. ನಾನೇ ಇನ್ನು ಮುಂದೆ ನಿನ್ನ ಜೊತೆನೇ ಇದ್ಬಿಡ್ತೀನಿ ಅಮ್ಮ. ಆವಾಗ ಚೋಟೋನ್ ಬಾಯಲ್ಲಿ ಒಂದು ಲಡ್ಡುನ ಇಟ್ಟು, ಬನ್ನು, ನೀನನ್ನ ಚೆನ್ನಾಗಿ ಓದು ಅಂತ ಹೇಳೋದು ನಿನ್ನ ಫ್ಯೂಚರ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ, ಇಲ್ಲಾಂದ್ರೆ ನಿನ್ನ ಏನು ಹೇಳಲ್ಲ ನಾನು. ಹಾಗೆ ಮರುದಿನ ಟುನಿ ಎದ್ದಾಗ ಬೆಳಿಗ್ಗೆ ಬುಜ್ಜಿ ಎದ್ದು ಮನೆ ಅಂಗಳ ಎಲ್ಲಾನು ಗುಡಿಸಿ ಹೊರಗಡೆ ರಂಗೋಲಿ ಹಾಕಿದ್ಲು. ಟುನಿ ಅದನ್ನ ನೋಡಿ ಆಶ್ಚರ್ಯಪಟ್ಲು. ಬುಜ್ಜಿ, ನೀನಾ? ಬುಜ್ಜಿ, ನಾನೇ ಅಮ್ಮ, ನಿನಗೋಸ್ಕರ ಸಹಾಯ ಮಾಡಿದೆ. ಕಾಫಿ ಏನಾದ್ರೂ ಹಾಕ್ಲಮ್ಮ? ಟುನಿ ಅದನ್ನ ಕೇಳಿ ಆಶ್ಚರ್ಯಪಟ್ಲು. ಈ ಕಡೆ ಚಿನ್ನುಕಾಗಿ ಅವನ ಗೊಂಬೆಗಳನ್ನೆಲ್ಲ ಅವನೇ ಸರಿಯಾಗಿ ತೆಗ್ದಿಡ್ತಾ ಇದ್ದ.
ಆ ಕಡೆ ಬನ್ನು ಗಿಳಿ ಚೆನ್ನಾಗಿ ಓದ್ತಾ ಇದ್ದ. ಇವರ ಮಕ್ಕಳತ್ರ ಬಂದಿರೋ ಬದಲಾವಣೆ ನೋಡಿ ದೊಡ್ಡವರು ಎಲ್ರೂ ಕೂಡ ಸಂತೋಷಪಟ್ರು.